ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 2024 ಜನವರಿ ಹಿಡ್ಕೊಂಡು ಸೆಪ್ಟೆಂಬರ್ವರೆಗೆ ನಡೆದಂಥ ಪ್ರಮುಖ ಒಂದು ಪ್ರಚಲಿತ ಘಟನೆಗಳನ್ನು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನೆಲ್ಲ ಪ್ರಶ್ನೆಗಳು ಬರ್ಬೋದನ್ನು ಒಂದು ಟಾಪ್ 20 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗಾಗಲೇ ನಾವೊಂದು ಪಾರ್ಟ್ 1 ಅಂತೇಳಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ ಸ್ನೇಹಿತರೆ. ಇದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ 2ನೇ ವಿಡಿಯೋ ಆಗಿದೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡೋದಾದ್ರೆ, SBIನ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? SBIನ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ದಿನೇಶ್ ಕಾರ, ಆಪ್ಷನ್ ಬಿ ಮಾಧವಿಪುರಿ ಬುಚ್, ಆಪ್ಷನ್ ಸಿ ಚೆಲ್ಲ ಶ್ರೀನಿವಾಸಲು ಶೆಟ್ಟಿ, ಆಪ್ಷನ್ ಡಿ ಶಕ್ತಿಕಾಂತ್ ದಾಸ್. ಸ್ನೇಹಿತರೆ, 4 ಆಪ್ಷನ್ ನೋಡಿದ್ರೆ SBI ಭಾರತದ ಒಂದು ಅತಿ ದೊಡ್ಡ ಒಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ಇದರ ಒಂದು ಅಧ್ಯಕ್ಷರಿಗೆ ನೂತನವಾಗಿ ನೇಮಕ ಮಾಡಿರೋ ಯಾರಪ್ಪ ಅಂದ್ರೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದೆಯಲ್ಲ, ಚೆಲ್ಲ ಶ್ರೀನಿವಾಸಲು ಶೆಟ್ಟಿ ಅವರು SBIನ ನೂತನ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾದರೆ ನಿವೃತ್ತಿ ಆದವರು ಯಾರಪ್ಪ ಅಂದ್ರೆ ದಿನೇಶ್ ಕಾರ ಅವರು. ದಿನೇಶ್ ಕಾರ ಅವರು ನಿವೃತ್ತಿಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಸ್ಥಾನಕ್ಕೆ ಚೆಲ್ಲ ಶ್ರೀನಿವಾಸಲು ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಆಪ್ಷನ್ ಬಿ ಇದೆಯಲ್ಲ, ಮಾಧವಿಪುರಿ ಬುಚ್ ಅವರು ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆಯಲ್ಲ, ಅದರದ್ದು ಒಂದು ಅಧ್ಯಕ್ಷರು ಯಾರಪ್ಪ ಅಂದ್ರೆ ಮಾಧವಿಪುರಿ ಬುಚ್ ಅವರು. ಇನ್ನು ಶಕ್ತಿಕಾಂತ್ ದಾಸ್ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, RBIನ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಎಷ್ಟನೇ ಲೋಕಸಭಾ ಚುನಾವಣೆ ಜರುಗಿದೆವು? ಇತ್ತೀಚೆಗೆ ಎಷ್ಟನೇ ಲೋಕಸಭಾ ಚುನಾವಣೆ ಜರುಗಿದವು? ಆಪ್ಷನ್ ಎ 14, ಆಪ್ಷನ್ ಬಿ 15, ಆಪ್ಷನ್ ಸಿ 16, ಆಪ್ಷನ್ ಡಿ 18. ಸ್ನೇಹಿತರೆ, 2024 ಏಪ್ರಿಲ್ ಮೇ ತಿಂಗಳಲ್ಲಿ ಇಡೀ ದೇಶಾದ್ಯಂತ ಲೋಕಸಭಾ ಚುನಾವಣೆ ನಡೆದು. ಹಾಗಾದರೆ ಇದು ಎಷ್ಟನೇ ಲೋಕಸಭಾ ಚುನಾವಣೆ? ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದೆಯಲ್ಲ, 18ನೇ ಲೋಕಸಭಾ ಚುನಾವಣೆ. ಮುಂದಿನ ಪ್ರಶ್ನೆ, 2024 G7 ಶೃಂಗಸಭೆ ಯಾವ ದೇಶದ ಆತಿಥ್ಯದಲ್ಲಿ ನಡೆಯಿತು? 2024 G7 ಶೃಂಗಸಭೆ ಯಾವ ದೇಶದ ಆತಿಥ್ಯದಲ್ಲಿ ನಡೆಯಿತು? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಫ್ರಾನ್ಸ್. ಸ್ನೇಹಿತರೆ, G7 ಅನ್ನೋದು ಜಗತ್ತಿನಲ್ಲಿ ಜಾಗತಿಕವಾಗಿ ಕೈಗಾರಿಕೆನ ಅಭಿವೃದ್ಧಿ ಹೊಂದಿದ ಒಂದು 7 ರಾಷ್ಟ್ರಗಳ ಒಂದು ಗುಂಪು, ಗ್ರೂಪ್ ಆಫ್ 7 ಅಂತ ಕರೀತಾರೆ. ಹಾಗಾದರೆ ಇತ್ತೀಚೆಗೆ 2024 ಒಂದು ಎಲ್ಲಿ ನಡೆದಿತ್ತಪ್ಪ ಈ ಒಂದು ಸಮಾವೇಶ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ಇಟಲಿಯಲ್ಲಿ ತಮ್ಮ 50ನೇ ಒಂದು ಸಮಾವೇಶ. G7 ಶೃಂಗಸಭೆ ಎಷ್ಟನೇದು? 50ನೇದು ಇಟಲಿಯಲ್ಲಿ ನಡೆದಿತ್ತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪುನರ್ಸ್ಥಾಪನೆ ಮಾಡಿರುವ ನಳಂದ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇತ್ತೀಚೆಗೆ ಪುನರ್ಸ್ಥಾಪನೆ ಮಾಡಿರುವ ನಳಂದ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಹರಿಯಾಣ. ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಭಾರತದ ಒಂದು ಪ್ರಾಚೀನ ವಿಶ್ವವಿದ್ಯಾಲಯ ನಳಂದ ಅಂತ ಕರಿತೀವಿ. ಅದೆಲ್ಲ ಒಂದು ಭಾಳಷ್ಟು ನಶಿಸಿ ಹೋಗಿತ್ತು. ಬಟ್ ಇತ್ತೀಚೆಗೆ ಅದನ್ನು ಕೇಂದ್ರ ಸರ್ಕಾರ ನವೀಕರಣ ಮಾಡಿದೆ, ಹೊಸದಾಗಿ ಕಟ್ಟಿದೆ. ಹಾಗಾದರೆ ಇದು ಯಾವ ರಾಜ್ಯದಲ್ಲಿ? ಆಪ್ಷನ್ ಬಿ ಇದೆಯಲ್ಲ, ಬಿಹಾರದಲ್ಲಿ ಈ ಒಂದು ನಳಂದ ವಿಶ್ವವಿದ್ಯಾಲಯ ಕಂಡುಬರುತ್ತದೆ ಸ್ನೇಹಿತರೆ. ವಿಕಿಲೀಕ್ಸ್ ಸಂಸ್ಥೆಯ ಸಂಸ್ಥಾಪಕರು ಯಾರು? ವಿಕಿಲೀಕ್ಸ್ ಸಂಸ್ಥೆಯ ಸಂಸ್ಥಾಪಕರು ಯಾರು? ಆಪ್ಷನ್ ಎ ಜೂಲಿಯನ್ ಅಸ್ಸಾಂಜೆ, ಆಪ್ಷನ್ ಬಿ ಮಾರ್ಕ್ ಜುಕರ್ಬರ್ಗ್, ಆಪ್ಷನ್ ಸಿ ಎಲನ್ ಮಸ್ಕ್, ಆಪ್ಷನ್ ಡಿ ವಾರೆನ್ ಬಫೆಟ್. ಸ್ನೇಹಿತರೆ, ವಿಕಿಲೀಕ್ಸ್ ಜಾಗತಿಕವಾಗಿ ಭಾಳಷ್ಟು ಚರ್ಚೆಯಲ್ಲಿದ್ದಂಥ ಒಂದು ಸಂಸ್ಥೆ. ಇದನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ಜೂಲಿಯನ್ ಅಸ್ಸಾಂಜೆ ಅವರು. ಯಾಕೆ ಈ ಪ್ರಶ್ನೆ ತೆಗೆದುಕೊಂಡು ಅಂದರೆ ಇತ್ತೀಚೆಗೆ ಅವರಿಗೆ ಒಂದು ಕ್ಷಮಾಪಣೆ ಕೋರಿದ್ದಾರೆ ಸ್ನೇಹಿತರೆ. ಹೀಗಾಗಿ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಿ ತಮ್ಮ ತಾಯ್ನಾಡು ಯಾವುದು? ಆಸ್ಟ್ರೇಲಿಯಾದವರು. ಜೂಲಿಯನ್ ಅಸ್ಸಾಂಜೆ ಯಾವ ದೇಶದವರು ಅಂದ್ರೆ ಆಸ್ಟ್ರೇಲಿಯಾಕ್ಕೆ ಇವರು ಮರಳಿ ಹೋಗಿದ್ದಾರೆ. ಇವರು ಸ್ಥಾಪನೆ ಮಾಡಿದ ಸಂಸ್ಥೆ ವಿಕಿಲೀಕ್ಸ್.
ಇನ್ನು ಬಿ ಇದೆಯಲ್ಲ ಮಾರ್ಕ್ ಜುಕರ್ಬರ್ಗ್, ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಫೇಸ್ಬುಕ್ ಏನು ನಾವು ಬಳಸ್ತೀವಲ್ಲ ಸ್ನೇಹಿತರೆ, ಫೇಸ್ಬುಕ್, ವ್ಯಾಟ್ಸಪ್ ಇವೆಲ್ಲ ಮಾರ್ಕ್ ಜುಕರ್ಬರ್ಗ್ ಅವರು ಸ್ಥಾಪನೆ ಮಾಡಿದಂಥ ಒಂದು ಅವರ ಒಡೆತನದ ಸಂಸ್ಥೆಗಳು. ಇನ್ನು ಎಲಾನ್ ಮಸ್ಕ್ ವಿಶ್ವದ ನಂಬರ್ 1 ಶ್ರೀಮಂತ ಆಗಿರ್ಬೋದು. ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸ್ ಇವರ ಒಡೆತನದಲ್ಲಿದೆ. 2024ರ ಪೆನ್ ಫಿಲ್ಟರ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ? 2024ರ ಪೆನ್ ಫಿಲ್ಟರ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ? ಆಪ್ಷನ್ ಎ ಅರುಂಧತಿ ರಾಯ್, ಆಪ್ಷನ್ ಬಿ ಸಲ್ಮಾನ್ ರಶ್ದಿ, ಆಪ್ಷನ್ ಸಿ ಅರವಿಂದ್ ಅಡಿಗ್, ಆಪ್ಷನ್ ಸಿ ವಿ.ಎಸ್. ನೈಪಾಲ್. ಸ್ನೇಹಿತರೆ, ಪ್ರತಿ ವರ್ಷ ಕೊಡುವಂಥ ಒಂದು ಪೆನ್ ಫಿಲ್ಟರ್ ಇಂಗ್ಲೆಂಡ್ದಲ್ಲಿ ಕೊಡುವಂಥ ಒಂದು ಪ್ರಶಸ್ತಿಯಾಗಿದೆ. ಈ ವರ್ಷ ಯಾರಿಗೆ ಈ ಪ್ರಶಸ್ತಿಗೆ ಭಾಜನರಾಗ್ಯಾರಪ್ಪ ಅಂದ್ರೆ ಆಪ್ಷನ್ ಎ ಇದೆಯಲ್ಲ ಅರುಂಧತಿ ರಾಯ್ ಅವರಿಗೆ, ಭಾರತದ ಲೇಖಕರಾದಂಥ ಅರುಂಧತಿ ರಾಯ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಈಗಾಗಲೇ ಅರುಂಧತಿ ರಾಯ್ ಅವರು ಬೂಕರ್ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಈಗ ಪೆನ್ ಫಿಲ್ಟರ್ ಪ್ರಶಸ್ತಿ ಕೂಡ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಗಗನ ನೌಕೆ ಮೂಲಕ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶಯಾನ ಕೈಗೊಂಡಿದ್ದಾರೆ? ಈ ಕೆಳಗಿನ ಯಾವ ಗಗನ ನೌಕೆ ಮೂಲಕ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶಯಾನ ಕೈಗೊಂಡಿದ್ದಾರೆ? ಆಪ್ಷನ್ ಎ ಸ್ಟಾರ್ ಲೈನರ್, ಆಪ್ಷನ್ ಬಿ ಎಕ್ಸ್-ಕ್ರೂ 9, ಆಪ್ಷನ್ ಸಿ ಜುನೋ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸ್ನೇಹಿತರೆ, ಇತ್ತೀಚೆಗೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅನ್ನೋರು ಬಾಹ್ಯಾಕಾಶನ ಮಾಡ್ಯಾರ. ಬಟ್ ಅದು ಹೋದಂಥ ಒಂದು ನೌಕೆ ಹೆಸರು ಏನು? ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದೆಯಲ್ಲ ಸ್ಟಾರ್ ಲೈನರ್. ನಾಸಾದವರು ಕಳಿಸಿಕೊಟ್ಟಂಥ ಒಂದು ಸ್ಟಾರ್ ಲೈನರ್ ಗಗನ ನೌಕೆ ಮೂಲಕ ಇವರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದಾರೆ. ಮುಂದಿನ ಪ್ರಶ್ನೆ, ಜಾಗತಿಕ ಲಿಂಗತ್ವ ಸಮಾನತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಜಾಗತಿಕ ಲಿಂಗತ್ವ ಸಮಾನತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ? ಆಪ್ಷನ್ ಎ 127, ಆಪ್ಷನ್ ಬಿ 128, ಆಪ್ಷನ್ ಸಿ 129, ಆಪ್ಷನ್ ಡಿ 131. ಸ್ನೇಹಿತರೆ, ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತೇಳಿ ಗುರುತಿಸ್ತಾರೆ ಸ್ನೇಹಿತರೆ. ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನ ಇದೆಯಪ್ಪ ಅಂದ್ರೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಆಪ್ಷನ್ ಸಿ ಇದೆಲ್ಲ 129ನೇ ರ್ಯಾಂಕಿಂಗ್. ಜಾಗತಿಕವಾಗಿ ಭಾರತ ಲಿಂಗತ್ವ ಸಮಾನತೆ ಸೂಚ್ಯಂಕದಲ್ಲಿ 129ನೇ ರ್ಯಾಂಕಿಂಗ್ ಇದೆ. ಫ್ರೆಂಚ್ ಓಪನ್ 2024ರ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಯಾರು? ಫ್ರೆಂಚ್ ಓಪನ್ 2024ರ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಯಾರು? ಆಪ್ಷನ್ ಎ ನೊವಾಕ್ ಜೋಕೋವಿಕ್, ಆಪ್ಷನ್ ಬಿ ಕಾರ್ಲೋಸ್ ಅಲ್ಕರಾಜ್, ಆಪ್ಷನ್ ಸಿ ರಾಫೆಲ್ ನಡಾಲ್, ಆಪ್ಷನ್ ಡಿ ಜೈರೇವ್. ಸ್ನೇಹಿತರೆ, ಪ್ರತಿ ವರ್ಷ 4 ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ಗಳು ನಡೀತಾವೆ. ಅದರಲ್ಲಿ ಫ್ರೆಂಚ್ ಓಪನ್ ಕೂಡ ಒಂದು. ಈ ಬಾರಿಯ ಫ್ರೆಂಚ್ ಓಪನ್ ಯಾರು ಗೆದ್ದಿದ್ದಾರಪ್ಪ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ ಕಾರ್ಲೋಸ್ ಅಲ್ಕರಾಜ್ ಅವರು ಈ ಬಾರಿಯ ಒಂದು ಫ್ರೆಂಚ್ ಓಪನ್ ಸಿಂಗಲ್ಸ್ ಚಾಂಪಿಯನ್ ಆಗಿದ್ದಾರೆ. ಇತ್ತೀಚೆಗೆ ನಿವೃತ್ತರಾದ ಸುನಿಲ್ ಚೆಟ್ರಿ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಇತ್ತೀಚೆಗೆ ನಿವೃತ್ತರಾದ ಸುನಿಲ್ ಚೆಟ್ರಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಕ್ರಿಕೆಟ್, ಆಪ್ಷನ್ ಡಿ ಬ್ಯಾಡ್ಮಿಂಟನ್. ಸ್ನೇಹಿತರೆ, ಸುನಿಲ್ ಚೆಟ್ರಿ ಯಾವ ಒಂದು ಸ್ಪೋರ್ಟ್ಸ್ ಅಪ್ಪ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ ಫುಟ್ಬಾಲ್. ಭಾರತದಲ್ಲಿ ಫುಟ್ಬಾಲ್ನ ಜನಪ್ರಿಯತೆ ಸ್ವಲ್ಪ ಕಡಿಮೆ ಇದೆ. ಆದರೂ ಕೂಡ ಯಾರಪ್ಪ ಫೇಮಸ್ ಅಪ್ಪ ಅಂದ್ರೆ ಅದು ಸುನಿಲ್ ಚೆಟ್ರಿ ಅಂತ ನಾವು ಹೇಳ್ತೇವೆ. ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ರನಿಲ್ ವಿಕ್ರಮ್ ಸಿಂಘೆ, ಆಪ್ಷನ್ ಬಿ ಮಹಿಂದಾ ರಾಜಪಕ್ಷೆ, ಆಪ್ಷನ್ ಸಿ ಅನುರಾಗ್ ಕುಮಾರ್ ದಿಸ್ನಾಯಕೆ, ಆಪ್ಷನ್ ಡಿ ಹರಣಿ ಅಮರಸೂರ್ಯ. ಸ್ನೇಹಿತರೆ, ನಮ್ಮ ಪಕ್ಕದಲ್ಲಿರುವಂಥ ಶ್ರೀಲಂಕಾದಲ್ಲಿ ರಾಜಕೀಯ ಬದಲಾವಣೆ ಆಗಿದೆ. ನೂತನ ಅಧ್ಯಕ್ಷರಾಗಿ ಆಪ್ಷನ್ ಸಿ ಇದೆಯಲ್ಲ ಅನುರಾಗ್ ಕುಮಾರ್ ದಿಸ್ನಾಯಕ್ ಅವರು ಈ ಬಾರಿಯ ಒಂದು ಶ್ರೀಲಂಕಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಆಪ್ಷನ್ ಡಿ ಇದೆಯಲ್ಲ ಹರಣಿ ಅಮರಸೂರ್ಯ ಅವರು ಶ್ರೀಲಂಕಾದ ಪ್ರಧಾನಿ ಮಂತ್ರಿಗಳಾಗಿದ್ದಾರೆ. ಇವರು ಅಧ್ಯಕ್ಷರು, ಇವರು ಪ್ರಧಾನಮಂತ್ರಿಗಳು. ಇತ್ತೀಚೆಗೆ ರಾಮ್ಸರ್ ಪಟ್ಟಿಗೆ ಆಯ್ಕೆಯಾದ ಕರ್ನಾಟಕದ ಸ್ಥಳ. ಇತ್ತೀಚೆಗೆ ರಾಮ್ಸರ್ ಪಟ್ಟಿಗೆ ಆಯ್ಕೆಯಾದ ಕರ್ನಾಟಕದ ಸ್ಥಳ. ಆಪ್ಷನ್ ಎ
ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ. ಆಪ್ಷನ್ ಬಿ ಮಾಗಡಿ ಕೆರೆ. ಆಪ್ಷನ್ ಸಿ ಅಘನಾಶಿನಿ ನದಿ ಮುಖಜ ಪ್ರದೇಶ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಜೌಗು ಪ್ರದೇಶ ರಕ್ಷಣೆಗಾಗಿ ಒಂದು ರಾಮ್ಸರ್ ಒಪ್ಪಂದ ಮಾಡಲಾಗಿದೆ. ಈ ರಾಮ್ಸರ್ ಪಟ್ಟಿಗೆ ಇತ್ತೀಚೆಗೆ ಕರ್ನಾಟಕದಿಂದ ಆಯ್ಕೆಯಾದ ಸ್ಥಳಗಳು ಯಾವುವು ನೋಡೋದಾದ್ರೆ ಆಪ್ಷನ್ ಡಿ ಇದೆಲ್ಲ ಮೇಲಿನ ಎಲ್ಲವೂ. ಅಂಕ ಸಮುದ್ರ ಪಕ್ಷಿ ಸಂರಕ್ಷಣೆ ಇದು ಕೂಡ ಆಯ್ಕೆಯಾಗಿದೆ. ಮಾಗಡಿ ಕೆರೆ ಕೂಡ ಆಯ್ಕೆಯಾಗಿದೆ. ಅದೇ ರೀತಿ ಅಘನಾಶಿನಿ ನದಿ ಮುಖಜ ಪ್ರದೇಶ ಕೂಡ ಆಯ್ಕೆಯಾಗಿದೆ. ಇದರೊಂದಿಗೆ ಕರ್ನಾಟಕದಿಂದ ರಾಮ್ಸರ್ ಪಟ್ಟಿಗೆ ಆಯ್ಕೆಯಾದ ಒಟ್ಟು ಸ್ಥಳಗಳ ಸಂಖ್ಯೆ 4ಕ್ಕೇರಿದೆ. ಹಾಗಾದ್ರೆ ಮೊಟ್ಟ ಮೊದಲ ಯಾವುದಪ್ಪ ಅಂದ್ರೆ ರಂಗನತಿಟ್ಟು ಪಕ್ಷಿಧಾಮ ಇದೆಯಲ್ಲ, ಅದು ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ, ಸತತವಾಗಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಹಣಕಾಸು ಸಚಿವರು ಯಾರು? ಸತತವಾಗಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಹಣಕಾಸು ಸಚಿವರು ಯಾರು? ಆಪ್ಷನ್ ಎ ಮೊರಾರ್ಜಿ ದೇಸಾಯಿ. ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್. ಆಪ್ಷನ್ ಸಿ ಮನಮೋಹನ್ ಸಿಂಗ್. ಆಪ್ಷನ್ ಡಿ ಪಿ ಚಿದಂಬರಂ. ಯಾರು ಸ್ನೇಹಿತರೆ? ಕೊಟ್ಟಿರುವಂಥ 4 ಆಪ್ಷನ್ನು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಅದು ಶ್ರೇಷ್ಠ ಸಾಧನೆ ಮೂಲಕ. ಬಟ್ ಇಲ್ಲಿ ಇರುವುದು ಅತಿ ಹೆಚ್ಚು ಬಜೆಟನ್ನು, ಅದು ಸತತವಾಗಿರ್ಬೇಕು ಸ್ನೇಹಿತರೆ. ಇದಕ್ಕೆ ಬಂದು ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, ನಿರ್ಮಲಾ ಸೀತಾರಾಮನ್. ನೀವೆಲ್ಲ ಅನುಭವಿಸಿ ಸ್ನೇಹಿತರೆ, ಮೊರಾರ್ಜಿ ದೇಸಾಯಿ ಅಲ್ವಾ, ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡೋದು ಮೊರಾರ್ಜಿ ದೇಸಾಯಿ ಅವರು. ಬಟ್ ಅತಿ ಸತತವಾಗಿ ಪ್ರತಿ ವರ್ಷ ಸತತವಾಗಿ ಮಂಡನೆ ಮಾಡೋದು ರೆಕಾರ್ಡ್. ಈಗ ಸತತವಾಗಿ 7 ಬಾರಿ ಯಾರು? ನಿರ್ಮಲಾ ಸೀತಾರಾಮನ್ ಅವರು. ಇದಕ್ಕೆ ಮುಂಚೆ 6 ಬಾರಿ ಮಂಡನೆ ಮಾಡಿದಂಥ ಮೊರಾರ್ಜಿ ದೇಸಾಯಿ ಅವರ ಒಂದು ದಾಖಲೆಯನ್ನು ಮುರಿದು ಈಗ ನಿರ್ಮಲಾ ಸೀತಾರಾಮನ್ ಆ ಹೆಸರು ಅವ್ರ ಪಾಲಾಗಿದೆ. ಯುನೆಸ್ಕೋ ಪಟ್ಟಿಗೆ ಸೇರಿದ ಭಾರತದ 43ನೇ ಸ್ಥಳ ಯಾವುದು? ಯುನೆಸ್ಕೋ ಪಟ್ಟಿಗೆ ಸೇರಿದ ಭಾರತದ 43ನೇ ಸ್ಥಳ ಯಾವುದು? ಆಪ್ಷನ್ ಎ ಜೈಪುರ್. ಆಪ್ಷನ್ ಬಿ ರಾಣಿ ಕಿ ವಾವ್. ಆಪ್ಷನ್ ಸಿ ಮೊಯ್ಡಮ್ಸ್. ಆಪ್ಷನ್ ಡಿ ಕೆಂಪುಕೋಟೆ. ಸ್ನೇಹಿತರೆ, ಯುನೆಸ್ಕೋ ಇದೊಂದು ಜಾಗತಿಕವಾಗಿ ಸೇರುವಂಥ ಒಂದು ಪಟ್ಟಿಯಲ್ಲಿ ಭಾರತದ ಇತ್ತೀಚೆಗೆ ಸೇರಿದಂಥ ಮತ್ತು ಕೊನೆ ಯಾವುದು 43ನೇ ಸ್ಥಳ ಯಾವುದಪ್ಪ ಅಂದ್ರೆ ಅದು ಆಪ್ಷನ್ ಸಿ ಇದೆಯಲ್ಲ, ಮೊಯ್ಡಮ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವ ಏನು ಅಹೋಮ್ ಒಂದು ಸಾಮ್ರಾಜ್ಯದ ಒಂದು ಮೊಯ್ಡಮ್ಸ್ ಕರೀತೇವೆ. ಇದು ಇತ್ತೀಚೆಗೆ ಒಂದು ಯುನೆಸ್ಕೋ ಪಟ್ಟಿಗೆ ಸೇರಿದೆ. ಮುಂದಿನ ಪ್ರಶ್ನೆ, WHO ನೀಡುವ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಈ ಕೆಳಗಿನ ಯಾವ ಸಂಸ್ಥೆ ಭಾಜನವಾಗಿದೆ? WHO ನೀಡುವ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಈ ಕೆಳಗಿನ ಯಾವ ಸಂಸ್ಥೆ ಭಾಜನವಾಗಿದೆ? ಆಪ್ಷನ್ ಎ ಏಮ್ಸ್. ಆಪ್ಷನ್ ಬಿ ನಿಮಾನ್ಸ್. ಆಪ್ಷನ್ ಸಿ IISc. ಆಪ್ಷನ್ ಡಿ ಜಯದೇವ್ ಆಸ್ಪತ್ರೆ. ಸ್ನೇಹಿತರೆ, ಪ್ರತಿ ವರ್ಷ ಏನು ಮಾಡ್ತಾರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವರು ಯಾವ ಒಂದು ವೈದ್ಯಕೀಯ ಅತ್ಯುತ್ತಮ ಸಾಧನೆಗಳ ಸಂಸ್ಥೆಗಳಿಗೆ ನೆಲ್ಸನ್ ಮಂಡೇಲಾ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಬಟ್ ಈ ಬಾರಿ 2024ರ ಪ್ರಶಸ್ತಿ ಯಾರಿಗೆ ಕೊಡಲಾಗಿದೆ ಅಂದ್ರದ್ದು ಆಪ್ಷನ್ ಬಿ ಇದೆಯಲ್ಲ, ನಿಮಾನ್ಸ್ ಸಂಸ್ಥೆ ಏನು ಬೆಂಗಳೂರಿನಲ್ಲಿ ಇದೆಯಲ್ಲ, ಈ ನಿಮಾನ್ಸ್ ಸಂಸ್ಥೆಗೆ ಈ ಬಾರಿ ಈ ಪ್ರಶಸ್ತಿ ಒಲಿದಿದೆ. ಮರಣಕ್ಕೆ ಫ್ರೀ ವಿಲ್ ಅನುಷ್ಠಾನಗೊಳಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಮರಣಕ್ಕೆ ಫ್ರೀ ವಿಲ್ ಅನುಷ್ಠಾನಗೊಳಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ. ಆಪ್ಷನ್ ಬಿ ಗೋವಾ. ಆಪ್ಷನ್ ಸಿ ಮಹಾರಾಷ್ಟ್ರ. ಆಪ್ಷನ್ ಡಿ ಉತ್ತರಾಖಂಡ. ಸ್ನೇಹಿತರೆ, ನೀವೆಲ್ಲ ವಿಲ್ ಆಸ್ತಿ ವಿಲ್ ಮಾಡೋದನ್ನು ನಾವು ನೋಡಿದ್ದೇವೆ. ಬಟ್ ಇದೇ ಮೊದಲ ಬಾರಿ ಇಡೀ ನಮ್ಮ ದೇಶದಲ್ಲಿ ಮರಣ ಸಾಯಬೇಕಂದ್ರೂ ಕೂಡ ಒಂದು ವಿಲ್ ಮಾಡ್ಬೋದಾಗಿದೆ, ಫ್ರೀ ವಿಲ್ ಅಂತೇಳಿ. ಅದನ್ನು ಅನುಷ್ಠಾನಗೊಳಿಸಿದ ದೇಶದ ಮೊದಲ ರಾಜ್ಯ ಯಾವುದಂದ್ರೆ ಆಪ್ಷನ್ ಬಿ ಇದೆಲ್ಲ, ಗೋವಾ ರಾಜ್ಯ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿದೆ. ಈ ಕೆಳಗಿನ ಯಾರಿಗೆ 2024ರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿಲ್ಲ? ಈ ಕೆಳಗಿನ ಯಾರಿಗೆ 2024ರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿಲ್ಲ? ಆಪ್ಷನ್ ಎ ಚೌಧರಿ ಚರಣ್ ಸಿಂಗ್. ಆಪ್ಷನ್ ಬಿ PV ನರಸಿಂಹರಾವ್. ಆಪ್ಷನ್ ಸಿ ಕರ್ಪೂರಿ ಠಾಕೂರ್. ಆಪ್ಷನ್ ಡಿ ಅಟಲ್ ಬಿಹಾರಿ ವಾಜಪೇಯಿ. ಸ್ನೇಹಿತರೆ, 4 ಜನ ವ್ಯಕ್ತಿಗೆ ಭಾರತ ರತ್ನ ಕೊಟ್ಟಿದ್ದಾರೆ. ಬಟ್ ಈ ವರ್ಷ 2024ರಲ್ಲಿ ಯಾರಿಗೆ ಕೊಟ್ಟಿಲ್ಲ ಅಂತೇಳಿ ಇರೋದು ಪ್ರಶ್ನೆ. ಅದಕ್ಕೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಇದೆಯಲ್ಲ,
ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ 2024ರಲ್ಲಿ ಕೊಟ್ಟಿಲ್ಲ, ಅವರಿಗೆ 2015ರಲ್ಲಿ ಅವರಿಗೆ ಈಗಾಗಲೇ ಭಾರತ ರತ್ನ ಕೊಡಲಾಗಿದೆ. ಬಟ್ ಈ ವರ್ಷ ಯಾರಿಗಂದರೆ ಚೌಧರಿ ಚರಣ್ ಸಿಂಗ್ ಅವರಿಗೆ, PV ನರಸಿಂಹರಾವ್ ಅವರು, ಕರ್ಪೂರಿ ಠಾಕೂರ್ ಅವರು, ಇವ್ರ ಜೊತೆಗೆ ಲಾಲ್ ಕೃಷ್ಣ ಅಡ್ವಾಣಿ, MS ಸ್ವಾಮಿನಾಥನ್, ಒಟ್ಟು 5 ಜನರಿಗೆ ಈ ಬಾರಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ. ನೌಕಾಪಡೆಯ ಪ್ರಸ್ತುತ ಮುಖ್ಯಸ್ಥರು ಯಾರು? ನೌಕಾಪಡೆಯ ಪ್ರಸ್ತುತ ಮುಖ್ಯಸ್ಥರು ಯಾರು? ಆಪ್ಷನ್ ಎ ಉಪೇಂದ್ರ ದ್ವಿವೇದಿ, ಆಪ್ಷನ್ ಬಿ ದಿನೇಶ್ ತ್ರಿಪಾಠಿ, ಆಪ್ಷನ್ ಸಿ AP ಸಿಂಗ್, ಆಪ್ಷನ್ ಡಿ ಅನಿಲ್ ಚೌಹಾಣ್. ಸ್ನೇಹಿತರೆ, ಭಾರತದ ನೌಕಾಪಡೆ ಈಗ ಪ್ರೆಸೆಂಟ್ ಯಾರಿದ್ದಾರಪ್ಪ ಹೊಸದಾಗಿ ಆಯ್ಕೆಯಾಗಿದ್ದಾರೆ? ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, ದಿನೇಶ್ ತ್ರಿಪಾಠಿ ಅವರನ್ನು ಭಾರತದ ನೌಕಾಪಡೆಯ ನೂತನ ಮುಖ್ಯಸ್ಥರಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಆಪ್ಷನ್ ಎ ಇದೆಯಲ್ಲ, ಉಪೇಂದ್ರ ದ್ವಿವೇದಿ ಅವರು ಭೂಸೇನೆಯ ನೂತನ ಮುಖ್ಯಸ್ಥರಾಗಿ. ಭೂಸೇನೆಯ ನೂತನ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಅದು ಉಪೇಂದ್ರ ದ್ವಿವೇದಿಯವರು, ದಿನೇಶ್ ತ್ರಿಪಾಠಿ ನೌಕಾಪಡೆಯವರು. ಇನ್ನು AP ಸಿಂಗ್ ಇದ್ದಾರಲ್ಲ ಸ್ನೇಹಿತರೆ, ಇವರು ವಾಯುಪಡೆಯ ಒಂದು ನೂತನ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಮ್ಮ ಭಾರತದ ಒಂದು ಪಡೆಗಳ ಮುಖ್ಯಸ್ಥರು ಇಲ್ಲೇ ಇದ್ದಾರೆ. ಅವರು 3 ಪಡೆಗಳ ಮೇಲೆ ಒಂದು ಹೊಸದಾಗಿ CDS ಅಂತ ಒಂದು ಹುದ್ದೆ ಮಾಡಿದ್ದಾರೆ. ಹಾಗಾದ್ರೆ ಪ್ರೆಸೆಂಟ್ CDS ಯಾರಪ್ಪ ಅಂದ್ರೆ ಅವರು ಅನಿಲ್ ಚೌಹಾಣ್ ಅವರು. ಕವಚ ವ್ಯವಸ್ಥೆ ಯಾವುದರ ಅಪಘಾತ ತಪ್ಪಿಸಲು ರೂಪಿಸಿರುವ ಯೋಜನೆಯಾಗಿದೆ? ಕವಚ ವ್ಯವಸ್ಥೆ ಯಾವುದರ ಅಪಘಾತ ತಪ್ಪಿಸಲು ರೂಪಿಸಿರುವ ಒಂದು ಯೋಜನೆಯಾಗಿದೆ? ಆಪ್ಷನ್ ಎ ರೈಲು ಅಪಘಾತ, ಆಪ್ಷನ್ ಬಿ ವಿಮಾನ ಅಪಘಾತ, ಆಪ್ಷನ್ ಸಿ ಹಡಗುಗಳ ಅಪಘಾತ, ಆಪ್ಷನ್ ಡಿ ರಸ್ತೆಗಳಲ್ಲಿನ ಅಪಘಾತ. ಯಾವುದಪ್ಪ ಸರಿ ಉತ್ತರ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ರೈಲು ಅಪಘಾತ. ಇತ್ತೀಚೆಗೆ ಭಾಳಷ್ಟು ರೈಲು ಅಪಘಾತಗಳಾಗುತ್ತವೆ. ಇದನ್ನು ತಡೆಗಟ್ಟಲು ಕವಚ ಅನ್ನೋ ಒಂದು ವ್ಯವಸ್ಥೆಯನ್ನು ಭಾರತದ ರೈಲ್ವೆ ಇಲಾಖೆ ಒಂದು ಮಾಡಿದೆ. ಭಾರತದ UPI ಸೇವೆ ಪ್ರಸ್ತುತ ಎಷ್ಟು ದೇಶಗಳಲ್ಲಿ ಚಾಲ್ತಿಯಲ್ಲಿದೆ? ಭಾರತದ UPI ಸೇವೆ ಪ್ರಸ್ತುತ ಎಷ್ಟು ದೇಶಗಳಲ್ಲಿ ಚಾಲ್ತಿಯಲ್ಲಿದೆ? ಆಪ್ಷನ್ ಎ 7, ಆಪ್ಷನ್ ಬಿ 8, ಆಪ್ಷನ್ ಸಿ 10, ಆಪ್ಷನ್ ಡಿ 12. ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತೇಳಿ ಇದನ್ನು ನಾವು ನಗದು ವಹಿವಾಟಿಗೆ ಬಳಸ್ತವಂಥ ಒಂದು ಸೇವೆಯಾಗಿದೆ. ನಮ್ಮ ದೇಶದಷ್ಟ ಬೇರೆ ದೇಶಗಳಲ್ಲೂ ನಾವು ಕೊಡ್ತಾ ಇದ್ದೀವಿ ಈ ಸೇವೆ. ಎಷ್ಟು ದೇಶಗಳಂದ್ರೆ ಪ್ರಸ್ತುತ 8 ದೇಶಗಳಲ್ಲಿ ಒಂದು UPI ಒಂದು ಕಾರ್ಯನಿರ್ವಹಿಸ್ತಾ ಇದೆ. ಸ್ನೇಹಿತರೆ, ಇಲ್ಲಿವರೆಗೆ ಪ್ರಮುಖವಾಗಿ 20 ಪ್ರಶ್ನೆಗಳನ್ನು 2024ರಲ್ಲಿ ನಡೆದಂಥ ಪ್ರಚಲಿತ ಘಟನೆಗಳು ಜನವರಿ ಹಿಡ್ಕೊಂಡು ಸೆಪ್ಟೆಂಬರ್ ಒಂದು 20 ಪ್ರಶ್ನೆಗಳು ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.